ಸುಜಾತಾ ಭಟ್ ಹೇಳ್ತಾ ಇರೋದು 2003ರಲ್ಲಿ ನಾನು ಕೋಲ್ಕತ್ತಾದಲ್ಲಿದ್ದೆ. ನನ್ನ ಮಗಳು ಕರೆ ಮಾಡಿ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಕೇಳಿದ್ಲು. ನಾನು ಪರ್ಮಿಷನ್ ಕೊಟ್ಟ ಮೇಲೆ ಸುತ್ತಮುತ್ತ ಹಳ್ಳಿಯಲ್ಲೇ ಇದ್ದ ತನ್ನ ವಿದ್ಯಾರ್ಥಿನಿ ಸ್ನೇಹಿತೆಯರ ಜೊತೆ ಆಕೆ ಹೋಗಿದ್ಲು. ನಾವು ಅದೇ ಸುತ್ತಮುತ್ತ ಹಳ್ಳಿಯಲ್ಲಿರೋ ಸ್ನೇಹಿತೆಯರು ಮನೆಗೆ ಹೋಗಿ ಬಟ್ಟೆ ತಗೊಂಡು ಬರ್ತೀವಿ ಅಂದಾಗ ನಾನು ಇಲ್ಲೇ ಇರ್ತೀನಿ, ನೀವು ಹೋಗಿ ಬನ್ನಿ ಅಂತ ಹೇಳಿದ್ರಂತೆ. ಸ್ನೇಹಿತೆಯರು ವಾಪಸ್ ಬಂದಾಗ ಹೇಳಿದ ಜಾಗದಲ್ಲಿ ಅನನ್ಯ ಭಟ್ ಇರಲಿಲ್ಲವಂತೆ. ಅದಾಗಿ ರಶ್ಮಿ ಅನ್ನೋ ಸ್ನೇಹಿತೆ ಇದೇ ಸುಜಾತಾ ಭಟ್ಗೆ ಕರೆ ಮಾಡಿ ನಿಮ್ಮ ಮಗಳು ಕಾಣಿಸ್ತಾ ಇಲ್ಲ ಅಂತಂದ್ರಂತೆ. ಅವರು ಕೋಲ್ಕತ್ತಾದಿಂದ ಧರ್ಮಸ್ಥಳಕ್ಕೆ ಬಂದ್ರಂತೆ. ಕೋಲ್ಕತ್ತಾದಿಂದ ಸುಜಾತಾ ಭಟ್ ಧರ್ಮಸ್ಥಳಕ್ಕೆ ಬಂದಿದ್ದಾದ್ರೆ ಅದೇ 2003ರಲ್ಲಿ ಪ್ರಕಟವಾದ ಈ ಆರ್ಟಿಕಲ್ನಲ್ಲಿ ಏನು ಮಾಡ್ತಾ ಇದ್ರು ಸುಜಾತಾ ಭಟ್? ಈ ಆರ್ಟಿಕಲ್ ಸಂದರ್ಶನ ಕೊಟ್ಟಿದ್ದು ರಿಪ್ಪನ್ಪೇಟೆಯಲ್ಲಿ ಪ್ರಭಾಕರ್ ಬಾಳಿಗ ಜೊತೆ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಇದ್ದ ಸುಜಾತಾ ಭಟ್ ಕೊಟ್ಟ ಇದೇ ಆರ್ಟಿಕಲ್. 2003ರಲ್ಲಿ ಪ್ರಕಟವಾಗಿರೋ ಆರ್ಟಿಕಲ್ ಸ್ಪಷ್ಟವಾಗಿ ಮಕ್ಕಳಿಲ್ಲದ ದಂಪತಿಗಳು ಶ್ವಾನಗಳನ್ನೇ ಮಕ್ಕಳಂತೆ ಪ್ರೀತಿಸ್ತಾ ಇದ್ದಾರೆ ಅಂತ ಈ ಆರ್ಟಿಕಲ್ನಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಈ ಸುಜಾತಾ ಭಟ್ ಕೋಲ್ಕತ್ತಾದ ಸ್ಟೆನೋಗ್ರಾಫರ್, ಅದು ಸಿಬಿಐನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಹೇಗೆ? ಅನಾರೋಗ್ಯ ಪೀಡಿತರಾಗಿದ್ದ ಪ್ರಭಾಕರ್ ಬಾಳಿಗ ತಾಯಿ ಅವರನ್ನ ನೋಡ್ಕೊಳ್ಳೋದಕ್ಕೆ ಈ ಸುಜಾತಾ ಭಟ್ ಸೇರ್ಕೊಂಡಿರ್ತಾರೆ. ವೀಕ್ಷಕರೇ, ಸುಜಾತಾ ಭಟ್ ಹಾಗೂ ಪ್ರಭಾಕರ್ ಬಾಳಿಗ ಅವರ ಪರಿಚಯ ಹೇಗಾಯ್ತು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅನಾರೋಗ್ಯ ಪೀಡಿತ ಆಗಿದ್ದಂತಹ ಪ್ರಭಾಕರ್ ಬಾಳಿಗ ತಾಯಿ ಅವರನ್ನ ನೋಡ್ಕೊಳ್ಳೋದಿಕ್ಕೆ ಅಂತ ಸೇರ್ಕೊಳ್ತಾರೆ. ಬಾಳಿಗ ತಾಯಿಯವರನ್ನ ನೋಡ್ಕೊಳ್ಳೋದಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಪರಿಚಯ ಆಗತ್ತೆ. 20 ದಿನಗಳಲ್ಲಿ ಸುಜಾತ ಸೇರಿಕೊಂಡು 20 ದಿನಗಳಲ್ಲಿ ಬಾಳಿಗ ತಾಯಿ ನಿಧನ ಆಗ್ತಾರೆ. ಅದಾದ ನಂತರವೂ ಅವರ ಜೊತೆಗೆ ಉಳ್ಕೊಳ್ತಾರೆ. 6-7 ವರ್ಷ ಜೊತೆಗಿದ್ರು, ಆದ್ರೆ ಮದುವೆ ಆಗಿರ್ಲಿಲ್ಲ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತ ಮಾಹಿತಿ. ಬಾಳಿಗ ತಾಯಿ ನಿಧನದ ನಂತರ 6-7 ವರ್ಷಗಳ ಕಾಲ ಜೊತೆಗೆ ಇದ್ರು. ಇದೆಲ್ಲದಕ್ಕೂ ಕೂಡ ಈ ಒಂದು ರಿಪೋರ್ಟ್ ಏನಿದೆ, ಕಮಲವಾಣಿಯಲ್ಲಿ ಬಂದಿರುವಂತಹ ವಿಶೇಷ ಸಂಚಿಕೆಯಲ್ಲಿ ಬಂದಿರುವಂತಹ ಈ ಒಂದು ವರದಿ ಏನಿದೆ, ಅವರ ಒಂದು ಸಂಬಂಧಕ್ಕೆ ಅಥವಾ ಅವರು ಜೊತೆಯಾಗಿ ಇದ್ರು ಅನ್ನೋದಕ್ಕೆ ಮತ್ತು ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿ ಅವರು ಇದ್ರು ಅನ್ನೋದಕ್ಕೆ ಎಲ್ಲದಕ್ಕೂ ಕೂಡ ಇದೇ ಸಾಕ್ಷಿಯನ್ನ ಹೇಳ್ತಾ ಇದೆ. ವೀಕ್ಷಕರೇ, ಸುಜಾತಾ ಭಟ್ ಕೂಡ ತಮ್ಮ ಮಾತುಗಳಲ್ಲಿ ಲಿವಿನ್ ನಲ್ಲಿ ಇದ್ದೆ ಅಂತ ಹೇಳಿದ್ರು. ಪ್ರಭಾಕರ್ ಬಾಳಿಗ ಜೊತೆ ಇವರು ರಿಪ್ಪನ್ಪೇಟೆಯಲ್ಲಿ ಇದ್ದರು ಅನ್ನೋದಕ್ಕೆ ಸಾಕ್ಷಿನ ನಿಮ್ಮ ಮುಂದೆ ನಾವು ತೋರಿಸ್ತಾ ಇದ್ದೀವಿ. ಇವರು ಹೇಳ್ತಾರೆ 2003ರಲ್ಲಿ ನಾನು ಸ್ಟೆನೋಗ್ರಾಫರ್ ಆಗಿ ಕೋಲ್ಕತ್ತಾದಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತ. ಹಾಗಾದ್ರೆ ಇಲ್ಲಿ ಹೇಗೆ ಬಂದ್ರು? ಇಲ್ಲಿ ಇವರು ಪ್ರಭಾಕರ್ ಬಾಳಿಗ ಜೊತೆ ಇದ್ದಾರೆ, ಲಿವಿನ್ ನಲ್ಲಿ ಬದುಕ್ತಾ ಇದ್ರೆ ಸ್ಟೆನೋಗ್ರಾಫರ್ ಆಗಿ ಸಿಬಿಐನಲ್ಲಿ ಕೋಲ್ಕತ್ತಾದಲ್ಲಿ ಅದೇ ವರ್ಷ ಕೆಲಸ ಮಾಡ್ತಾ ಇರೋದಕ್ಕೆ ಹೇಗೆ ಸಾಧ್ಯ? 2004ರಲ್ಲಿ ನಾನು VRL ತಗೊಂಡು ಬೆಂಗಳೂರಿಗೆ ಬಂದೆ ಅಂತ ಹೇಳಿದ್ರು. 2005ರವರೆಗೆ ಪ್ರಭಾಕರ್ ಬಾಳಿಗ ಜೊತೆ ಲಿವಿನ್ ನಲ್ಲಿ ಇದ್ದಿದ್ದಕ್ಕೆ ಸಾಕ್ಷಿಯೂ ಇದೆ. 1999ರಿಂದ 2005ರವರೆಗೆ ಇದೇ ಸುಜಾತಾ ಭಟ್ ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿ ಇದ್ದರು ಅನ್ನೋದಕ್ಕೆ ಸಾಕ್ಷಿಗಳಿವೆ. ಜೊತೆಗೆ ಅವರ ಭಾವ ರಿಪ್ಪನ್ಪೇಟೆಯಲ್ಲಿದ್ದೀನಿ, ನಾನು ಮದುವೆಯಾಗಿದ್ದೀನಿ ಅಂತ ಫೋನ್ ಮಾಡಿ ಹೇಳಿದ್ಲು ಸುಜಾತಾ ಅಂತ ಸಂದರ್ಶನದಲ್ಲಿ ಹೇಳಿದ್ದನ್ನ ನೀವಿಲ್ಲಿ ನೆನಪಿಸ್ಕೊಳ್ಬಹುದು. 2ರ ಲಿಂಕ್ ನಿಮಗೆ ಖಂಡಿತ ಸಿಗತ್ತೆ. ಅಸಲಿಗೆ ಸುಜಾತಾ ಭಟ್ ಪ್ರಭಾಕರ್ ಬಾಳಿಗ ಜೊತೆ 2005ರವರೆಗೆ ಲಿವಿನ್ ನಲ್ಲಿ ಇದ್ರು. ಇದನ್ನ ಇಡೀ ರಿಪ್ಪನ್ಪೇಟೆಯೇ ಸಾಕ್ಷಿಯಾಗಿ ನೋಡಿದೆ. ಲಿವಿನ್ ನಲ್ಲಿದ್ದ ಪ್ರಭಾಕರ್ ಬಾಳಿಗ ಮನೆ ಈಗ ಪಾಳು ಕೊಂಪೆ ಆಗಿದೆ. ಪ್ರಭಾಕರ್ ಬಾಳಿಗ ಜೊತೆ ಸುಜಾತಾ ಭಟ್ ಈ ಮನೆಯಲ್ಲಿ ಇದ್ದದ್ದನ್ನ ಕಂಡವರಿದ್ದಾರೆ. ಹೊಸನಗರ ಸ್ಥಳೀಯರು, ಅಕ್ಕಪಕ್ಕದವರು ಇವರಿಬ್ಬರ ಒಡನಾಟದ ಬಗ್ಗೆ ಮಾತಾಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ಅವರು ಏನ್ ಹೇಳ್ತಾರೆ ನೋಡಿ. ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಟ್ವಿಸ್ಟ್ ನೀಡುವಂತೆ ಸುಜಾತಾ ಭಟ್ ಎಂಬ ಮಹಿಳೆ ಅನನ್ಯ ಭಟ್ ಎಂಬ ನನ್ನ ಮಗಳಿದ್ಲು, ಆಕೆ ಸಾವನ್ನಪ್ಪಿದ್ದಾಳೆ ಅಂತ ಹೇಳಿ ಟ್ವಿಸ್ಟ್ ನೀಡಿತ್ತು. ಆ ಮಹಿಳೆ ಸುಜಾತಾ ಭಟ್ ರಿಪ್ಪನ್ಪೇಟೆಯ ಮೂಲದ ವ್ಯಕ್ತಿಯೊಬ್ಬರನ್ನ ಮದುವೆ ಆಗಿದ್ಲು ಅಂತ ಹೇಳಿ ಈಗ ಮಾಹಿತಿ ಬಹಿರಂಗ ಆಗಿದೆ. ಈ ಹಿನ್ನೆಲೆಯಲ್ಲಿ ರಿಪ್ಪನ್ಪೇಟೆಗೆ ನಾನು ಬಂದಿದ್ದೀನಿ, ಇಲ್ಲಿ ಏನು ಸುಜಾತಾ ಭಟ್ ವಾಸ ಮಾಡ್ತಿದ್ರು ಅನ್ನೋ ಒಂದು ವ್ಯಕ್ತಿಯನ್ನು ಹೇಳಿದ್ರು. ಆ ವ್ಯಕ್ತಿಯ ಮನೆ ಎದುರುಗಡೆ ಇರ್ತಕ್ಕಂತಹ ಮಂಜುನಾಥ್ ಕಾಮತ್ ಅಂತಿದ್ದಾರೆ, ಅವ್ರನ್ನ
ಮಾತಾಡಿಸ್ತೀನಿ. ಅವರು ಈ ಬಗ್ಗೆ ಹೆಚ್ಚಿನ ವಿವರಗಳನ್ನು ನಮಗೆ ಕೊಡೋರಿದ್ದಾರೆ. ಸರ್, ಈಗ ಸುಜಾತ ಭಟ್ ಬಗ್ಗೆ ನಿಮ್ಗೇನು ಮಾಹಿತಿ? ಪ್ರಭಾಕರ್ ಬಾಳಿಗರಿಗೆ ಆ್ಯಕ್ಚುಲಿ ಮೊದಲು ಮದುವೆ ಆಗಿತ್ತು. ಮದುವೆ ಉಡುಪಿಯವರವರು, ಸಾಗರದ ಕಾಮತ್ ಸ್ವೀಟ್ ಹೌಸಿನ ರಿಲೇಷನ್ ಹುಡುಗಿಯವರು ಮದುವೆ ಆಗಿತ್ತು. ನಂತರ ಅವರು ಬಿಟ್ಟು ಹೋಗಿದ್ದಾರೆ. ಅವರು ಅಲ್ಲೇ ಇದ್ರು ಅಂತ ಕಾಣಿಸುತ್ತೆ, ಅದು ಸರಿ ಗೊತ್ತಿಲ್ಲ. ಬಟ್ ಅವ್ರ ಅಮ್ಮಂಗೆ ಹುಷಾರಿರಲಿಲ್ಲ, ಯಾರಿಗೆ ಪ್ರಭಾಕರ್ ಬಾಳಿಗಿನ ಅಮ್ಮಂಗೆ ಹುಷಾರಿರಲಿಲ್ಲ. ಇವರು ಜೊತೆಗೆ ಅವರು ಬಂದಿದ್ರು. ಇಲ್ಲಿ ಬಂದಾಗ ಏನಂದರೆ ತಾಯಿಗೆ ನೋಡ್ಕೊಳ್ಳಿಕ್ಕೆ ಅಂತೇಳೆಲ್ಲ ಹೇಳಿದರು, ತಾಯಿ ಆರೈಕೆ ಮಾಡಲಿಕ್ಕೆ ಇದಕ್ಕೆ ಅಂತೇಳೆಲ್ಲ ಹೇಳ್ತಾ ಇದ್ರು. ಅವರು ಬಂದು ಒಂದು 15-20 ದಿವಸದಲ್ಲೇ ಬಾಳಿಗರ ತಾಯಿ ತೀರ್ಕೊಂಡು ಹೋದರು. ಆಮೇಲೆ ಇವರು ಅದು ಮದುವೆ ಆಗಿದ್ದಾರೋ ಇಲ್ಲೋ ಏನು ಅಂಥೇಳಿ ಗೊತ್ತಿಲ್ಲ. ಅದು ಜೊತೆಯಲ್ಲಿ ಎಲ್ಲ ಇದ್ದರು, ಇಲ್ಲಿ ರಿಪ್ಪನ್ಪೇಟೆಯಲ್ಲೇ ಇದ್ದರು. ಆಮೇಲೆ ಬೆಂಗಳೂರಿಗೇನೋ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ರು, ಎಂತ ಅಂತ ಗೊತ್ತಿಲ್ಲ. ಬಟ್ ಅವರು ಪ್ರಭಾಕರ್ ಬಾಳಿಗ ತೀರ್ಕೊಂಡೋದಾಗಲೂ ಸಮೇತ ಅವ್ರು ಇರಲಿಲ್ಲ, ಇದಿಷ್ಟು ಮಾತ್ರ ಗೊತ್ತು. ಅವರು ಎಷ್ಟು ಸಮಯ ಅವ್ರ ಜೊತೆ ವಾಸ ಮಾಡಿದ್ರು? ಸುಜಾತ ಸುಮಾರು ಒಂದು 7-8 ವರ್ಷ ಇಲ್ಲೇ ನಮ್ಮ ಎದುರುಗಡೆ ಮನೆ ಅದು. ಬಟ್ ಅವರು ಮದುವೆ ಆಗಿದ್ದಾರೆ ಅಂತ ಅವರು ಹೇಳ್ತಿದ್ರು, ಬಟ್ ಅದೇನು ಗೊತ್ತಿಲ್ಲ. ಬಟ್ ಜೊತೆಲ್ಲೇ ಇದ್ದರು, ಎಲ್ಲ ಇದು ಮಾಡ್ಕೊಂಡಿದ್ರು. ನೀವು ನೋಡಿದ ಹಾಗೆ ಪ್ರಭಾಕರ್ ಮತ್ತು ಸುಜಾತ ಅವರ ದಾಂಪತ್ಯಕ್ಕೆ ಏನಾದ್ರು ಮಕ್ಕಳಾಗಿದ್ರ? ಇಲ್ಲ ಆಗಿಲ್ಲ. ಇವರಿಬ್ಬರಕ್ಕೆ ಏನಾದ್ರು ಅನನ್ಯ ಭಟ್ ಅಂತ ಏನಾದ್ರು ಮಗಳಿದ್ಲ? ಇಲ್ಲ ಅನನ್ಯ ಭಟ್ ಇಲ್ಲ. ಇಲ್ಲಿ ಯಾರು ಇಲ್ಲ. ಅವರೊಬ್ಬರೇ ಪ್ರಭಾಕರನ್ ಜೊತೆ ಬಂದವರು, ಅವರೊಬ್ಬರೇನೆ ಬಂದು ಅಂತ ಹೇಳಿದ್ರೆ ಅವರು ಹೇಳ್ತಾ ಇದ್ರು ಅಂದ್ರೆ ತಾಯಿ ಆರೈಕೆ ಮಾಡಲಿಕ್ಕೆ ಕರ್ಕೊಂಡ್ಬಂದಿದ್ದು ನಾನು ಅಂತೇಳಿ ಇಲ್ಲಿ ಫಸ್ಟ್ ಎಲ್ಲ ನಮಗೆಲ್ಲ ಹೇಳಿದ್ದು. ಮತ್ತೆ ತಾಯಿಗೆ ನೋಡ್ಕೊಂಡಿದ್ದಾರೆ ಅವರು ಯಾರು ಪ್ರಭಾಕರ್ ಬಾಳಿಗರ ತಾಯಿಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಒಂದು 15-20 ದಿವಸ ಇದ್ರೇನು ಅವ್ರು ಬಂದ್ಮೇಲೆ. ಆಮೇಲೆ ತಾಯಿ ತೀರ್ಕೊಂಡೋದ್ರು, ಅವರು ಇಲ್ಲೇ ಇದ್ರು. ಹಾಗಂತ ಅಂದ್ರೆ ಪ್ರಭಾಕರ್ ಅವರು ಸಾವನ್ನಪ್ಪಿದ ನಂತರ ಇವ್ರು ಇರ್ಲಿಲ್ವಾ, ಅಥವಾ ಸಾವನ್ನಪ್ಪಕ್ಕಿಂತ ಮುಂಚೆ ಹೊರಟೋಗಿ? ಸಾವನ್ನಪ್ಪಕ್ಕಿಂತ ಮೊದಲೇ ಹೋಗಿದ್ದಾರೆ. ಹೌದು. ಅವ್ರು ಸತ್ತೋದಾಗ ಯಾರೂ ಇರಲಿಲ್ಲ ಇಲ್ಲಿ. ಅವರು ಇಷ್ಟು ಸಾಕಿದ ನಾಯಿ ಅದೊಂದು ಜೊತೆಗೆ ಇತ್ತು, ಇವ್ರು ಇರಲಿಲ್ಲ. ಇವತ್ತು ಈಗ ದಿಢೀರಾಗಿ ಟಿವಿನಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ, ನನಗೆ ಅನನ್ಯ ಭಟ್ ಅಂತ ಮಗಳಿದ್ದಾಳೆ, ನಾನು ಹಿಂಗೆ ಈ ಥರ ಒಂದು ಸಾವನ್ನಪ್ಪಿದ್ದಾಳೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಾಗ ನಿಮ್ಗೆ ಏನು ಅನ್ಸುತ್ತೆ? ನನಗೆ ಭಾರಿ ಆಶ್ಚರ್ಯ ಆಯಿತು. ನಂಗಂದ್ರೆ 2 ದಿವಸದ ಮೊದಲೇ ನಮ್ಗೆ ಕೆಲವು ಫ್ರೆಂಡ್ಸ್ ಅವ್ರು ತೋರಿಸಿ, ನೋಡ್ರಿ ಅವರು ಪ್ರಭಾಕರನ್ ಮನೇಲಿ ಇದ್ರಲ್ಲ ಅವ್ರೇನು ಅಂತ ಹೇಳಿದರು. ಮುಖನ್ ಹೋಲಿಕೆ ಹಾಗೆ ಇದೆ, ಬಟ್ ಅವ್ರು ಅಲ್ಲ ಅಂದೆ ನಾನು. ನಿನ್ನೆ ಸಮೇತ ನನಗೆ ಸುಮಾರು ಜನ ಫೋನ್ ಮಾಡಿದ್ದಾರೆ. ಈಗ 2 ದಿವಸದಿಂದ ಒಂದು 100 ಜನ ಫೋನ್ ಮಾಡಿದ್ದಾರೆ. ಹಿಂದೆ ಯಾರು ಇದ್ರ, ಅನನ್ಯ ಭಟ್ ಅಂತ ಹೇಳಿದ್ರ, ಆ ಭಟ್ ಅಂತಿದ್ರ ಅಂತ ಕೇಳಿದ್ದಾರೆ. ಇಲ್ಲ ಅಂದೆ, ಇವು ಮುಖದ ಹೋಲಿಕೆ ಆಗಿದೆ, ಅವ್ರು ಅಲ್ಲ ಅಂತ ಹೇಳಿದೆ. ಬಟ್ ನನ್ನ ಮಿಸ್ಸಸ್ ಅವರೇನೆ ಅಂತ ಹೇಳಿರೋದ್ರಿಂದ ಇರ್ಬೋದು ಅಂತ ಹೇಳಿ. ಇದಿಷ್ಟು ಅವರ ಮನೆ ಎದುರುಗಡೆ ಇರತಕ್ಕಂಥ ಮಂಜುನಾಥ್ ಕಾಮತ್ ಅವರ ಮಾತು. ರಿಪ್ಪನ್ಪೇಟೆಯಿಂದ ಕ್ಯಾಂಪಸ್ ಅತಿ ಜೊತೆ ರಾಜೇಶ್ ಕಾಮತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.